ವೆಲ್ಕಮ್ ಟು ಗೀತಾಸವಿರುಚಿ. ಇವತ್ತಿನ ನಮ್ಮ ವಿಡಿಯೋದಲ್ಲಿ ಪಿಜ್ಜಾ ದೋಸೆ ಯಾವ ಥರ ಪ್ರಿಪೇರ್ ಮಾಡ್ಕೋಬೇಕು ಅಂತ ತೋರಿಸ್ತೀನಿ. ಪಿಜ್ಜಾ ಅಂದರೆ ಎಲ್ಲ ಮಕ್ಕಳಿಗೂ ಇಷ್ಟ, ಆದರೆ ಅದು ಮೈದಾಯಿಂದ ಮಾಡಿರೋದ್ರಿಂದ ಅನ್ಹೆಲ್ದಿ ಅಲ್ವಾ, ಯಾವಾಗಲೂ ತಿನ್ನಲಿಕ್ಕೆ ಚೆನ್ನಾಗಿರಲ್ಲ. ಆದರೆ ಈ ಥರ ಪಿಜ್ಜಾ ದೋಸೆ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ವೆಜಿಟೇಬಲ್ಸ್ ಅಂದರೆ ಇಷ್ಟ ಇರಲಾರ್ದೇ ಇರೋ ಮಕ್ಕಳಿಗೆ ಈ ಥರ ಮಾಡಿಕೊಡಿ, ಹೊಟ್ಟೆ ತುಂಬ ಟಿಫನ್ ಮಾಡಿಬಿಡ್ತಾರೆ. ಎಲ್ಲ ಥರದ ವೆಜಿಟೇಬಲ್ಸ್ ಹಾಕ್ಕೊಂಡು ಈ ಥರ ಹೆಲ್ದಿಯಾಗಿ ಪಿಜ್ಜಾ ದೋಸೆ ಮಾಡ್ಕೊಂಡು ತಿಂತಾ ಇದ್ದರೆ ಬಾಯಿಗೆ ರುಚಿ, ಹೊಟ್ಟೆಗೆ ಖುಷಿ, ಹಾಗೆ ಮನಸ್ಸಿಗೂ ಖುಷಿ ಅಲ್ವಾ. ಸೊ ವಿಡಿಯೋ ನೋಡೋಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಈಗ ಬೇಗ ವಿಡಿಯೋ ನೋಡ್ಕೊಂಬಂದುಬಿಡಲ್ವಾ. ಚೆನ್ನಾಗಿ ಕಾದಿರೋ ಹಂಚಿನ ಮೇಲೆ ಸ್ವಲ್ಪ ನೀರು ಸ್ಪ್ರಿಂಕಲ್ ಮಾಡಿಬಿಟ್ಟು ಈ ಥರ ವೈಪ್ ಮಾಡ್ಕೋಬೇಕು. ಹಂಚಿನ ಮೇಲೆ ಸ್ವಲ್ಪನೂ ಆಯಿಲ್ ಇಲ್ಲದೆ ಥರ ನೋಡ್ಕೋಬೇಕು. ಈಗ ಇದ್ರ ಮೇಲೆ ಒಂದು ಸೌಟಷ್ಟು ದೋಸೆ ಹಿಟ್ಟು ಹಾಕ್ಕೊತಿದ್ದೀನಿ. ದೋಸೆ ಹಿಟ್ಟು ಬೇಕು ಅಂದರೆ ನನಗೆ ಕಾಮೆಂಟ್ ಮಾಡಿದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ದೋಸೆ ಹಿಟ್ಟು ಯಾವ ಥರ ಪ್ರಿಪೇರ್ ಮಾಡಬೇಕು ಅಂತ ನಾನು ತೋರಿಸ್ಕೊಡ್ತೀನಿ. ನೋಡಿ, ಇದನ್ನು ಸ್ವಲ್ಪ ದಪ್ಪದಾಗಿ ಹಾಕ್ಕೋಬೇಕು. ದೋಸೆ ಥರ ತುಂಬ ತೆಳ್ಳಗೆ ಹಾಕ್ಕೋಬಾರ್ದು. ಸ್ವಲ್ಪ ಆಯಿಲ್ ಹಾಕ್ಕೊತಿದ್ದೀನಿ. ಈಗ ಇದ್ರ ಮೇಲೆ ಸ್ವಲ್ಪ ಪಿಜ್ಜಾ ಸಾಸ್ ಹಾಕ್ಕೊತಿದ್ದೀನಿ. ಒಂದು ವೇಳೆ ನಿಮ್ಮ ಹತ್ರ ಪಿಜ್ಜಾ ಸಾಸ್ ಇಲ್ಲ ಅಂದರೆ ಟೊಮೆಟೊ ಸಾಸ್, ರೆಡ್ ಚಿಲ್ಲಿ ಸಾಸ್, ಹಾಗೆ ಒರಿಗಾನೋ, ಹಾಗೆ ರೆಡ್ ಚಿಲ್ಲಿ ಫ್ಲೇಕ್ಸ್ ಇದೆಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಸೇಮ್ ಪಿಜ್ಜಾ ಸಾಸ್ ಟೇಸ್ಟೇ ಬರುತ್ತೆ. ಈಗ ಇದರಲ್ಲಿ ಸ್ವಲ್ಪ ಬಟರ್ ಹಾಕ್ಕೊತಿದ್ದೀನಿ. ನಾನು ಮನೇಲಿ ಮಾಡಿರೋ ಬಟರ್ ಹಾಕ್ಕೊಂಡಿದ್ದೀನಿ. ನೀವು ಯಾವುದಾದ್ರೂ ಹಾಕ್ಕೋಬೋದು, ಸಾಲ್ಟೆಡ್ ಆರ್ ಅನ್ಸಾಲ್ಟೆಡ್ ಬಟರ್ ಯಾವುದಾದ್ರೂ ಹಾಕ್ಕೋಬೋದು. ಈಗ ನಾನು ಸ್ವಲ್ಪ ಕ್ಯಾಪ್ಸಿಕಮ್, ಕ್ಯಾರೆಟ್, ಕ್ಯಾಬೇಜ್ ತೊಗೊಂಡಿದ್ದೀನಿ. ನಿಮ್ಮ ಫೇವ್ರೇಟ್ ವೆಜಿಟೇಬಲ್ಸ್ ಏನಿದ್ರೆ ಅದನ್ನೆಲ್ಲ ಹಾಕ್ಕೋಬೋದು. ಇನ್ನು ಇದರಲ್ಲಿ ಪನ್ನೀರ್ ಹಾಕ್ಕೋಬೋದು, ಸ್ವೀಟ್ ಕಾರ್ನ್ಸ್, ಆನಿಯನ್ಸ್, ಟೊಮ್ಯಾಟೋಸ್ ಏನಾದರೂ ಹಾಕ್ಕೋಬೋದು ಇದರಲ್ಲಿ ವೆಜಿಟೇಬಲ್ಸ್ನ. ಮಕ್ಕಳಿಗೆ ಈ ಥರ ವೆಜಿಟೇಬಲ್ಸ್ ಎಲ್ಲ ಹಾಕ್ಕೊಟ್ರೆ ಗೊತ್ತೇ ಆಗೋದಿಲ್ಲ ಇದರಲ್ಲಿ ವೆಜಿಟೇಬಲ್ಸ್ ಹಾಕಿರೋದು ಅಂತ. ಸ್ವಲ್ಪ ಇದರಲ್ಲಿ ಆಯಿಲ್ ಹಾಕ್ಬಿಟ್ಟು ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ. ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಎಲ್ಲ ಕಂಪ್ಲೀಟಾಗಿ ಈವನಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಈ ವೆಜಿಟೇಬಲ್ಸ್ನ ಜಾಸ್ತಿ ಬಾಯ್ಲ್ ಮಾಡ್ಕೋಬಾರ್ದು, ಸ್ವಲ್ಪ ಕ್ರಂಚಿಯಾಗಿದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ. ನಾವೀಗ ದೋಸೆ ಮೇಲೆ ಮಾಡ್ತಿರೋ ಎಲ್ಲ ಪ್ರೊಸೀಜರು ಸಿಮ್ಮಲ್ಲಿ ಇಟ್ಕೊಂಡು ಮಾಡ್ಕೋಬೇಕು. ಸಿಮ್ಮಲ್ಲಿ ಇಟ್ಕೊಂಡು ಸ್ವಲ್ಪ ಹಂಚು ಸರಿಸ್ಕೊತ ಸುತ್ತಲೂ ಚೆನ್ನಾಗಿ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೋಬೇಕು. ಈಗ ಇದ್ರ ಮೇಲೆ ಮೊಸರೆಲ್ಲ ಚೀಸ್ನ ಈ ಥರ ತುರ್ಕೊತೀನಿ. ಚೀಸ್ನ ನಿಮ್ಮ ಟೇಸ್ಟಿಗೆ ತಕ್ಕಂಗೆ ನೀವು ಎಷ್ಟಾದರೂ ಹಾಕ್ಕೋಬೋದು. ಸ್ವಲ್ಪ ಈ ಚೀಸ್ ಮೆಲ್ಟ್ ಆಗೋವರೆಗೂ ಇದನ್ನು ಸ್ವಲ್ಪ ಹಂಚು ಸುತ್ತು ಟರ್ನ್ ಮಾಡ್ಕೊತ ಮಾಡ್ಕೋಬೇಕು. ನೋಡಿ, ಪಿಜ್ಜಾ ದೋಸೆ ರೆಡಿ ಆಗೋಯ್ತು. ಈಗ ಇದನ್ನು ಕಟ್ ಮಾಡಿಕೊಂಡು ಸರ್ವ್ ಮಾಡ್ಕೊಂಡ್ಬಿಟ್ರೆ ದೋಸೆ ರೆಡಿ ಆಗೋಗುತ್ತೆ. ನೀವು ಬೇಕಾದರೆ ಇದ್ರ ಮೇಲ್ಗಡೆ ಅವರಿಗಾನೋ ಇಲ್ಲ ಅಂದರೆ ಚಿಲ್ಲಿ ಫ್ಲೇಕ್ಸ್ನ ಸ್ಪ್ರಿಂಕಲ್ ಮಾಡ್ಕೋಬೋದು. ನೋಡಿ, ಪಿಜ್ಜಾ ಥರ ಕಟ್ ಮಾಡಿಕೊಂಡು ಇದನ್ನು ಪ್ಲೇಟಲ್ಲಿ ಸರ್ವ್ ಮಾಡ್ಕೊತೀನಿ. ಇದನ್ನು ಯಾವ ಥರ ರಿಮೂವ್ ಮಾಡ್ಕೋಬೇಕು ಅಂತ ತೋರಿಸ್ತೀನಿ ನೋಡಿ. ನೋಡಿ, ಎಷ್ಟು ಈಸಿಯಾಗಿ ರಿಮೂವ್ ಆಗೋಯ್ತು. ಎಷ್ಟು ಟೇಸ್ಟಿ ಆ್ಯಂಡ್ ಹೆಲ್ದಿ ಆಗಿರೋಂಥ ಪಿಜ್ಜಾ ದೋಸೆ ರೆಡಿ ಆಗೋಯ್ತಲ್ವ. ನೋಡಿ, ಹಿಂದ್ಗಡೆನೂ ಎಷ್ಟು ಚೆನ್ನಾಗಿ ಕೆಂಪಗಾಗಿದೆ. ಎಲ್ಲ ಈ ಥರ ಈವನ್ ಕಲರ್ ಬರೋ ಥರ ಫ್ರೈ ಮಾಡ್ಕೋಬೇಕು ನಾವು. ಹಂಚು ಸರಿಸ್ಕೊತ ಮಾಡಿಕೊಂಡ್ರೆ ಕಂಪ್ಲೀಟಾಗಿ ಒಂದೇ ಕಲರಲ್ಲಿ ಈ ಥರ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ನೋಡಿ, ಟೇಸ್ಟಿ ಆ್ಯಂಡ್ ಪಿಜ್ಜಾ ದೋಸೆ ರೆಡಿ ಆಗೋಯ್ತಲ್ವ. ಇದ್ರ ಮೇಲೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಗೆ ಒರಿಗಾನೋ ನಾನು ಸ್ಪ್ರಿಂಕಲ್ ಮಾಡ್ಕೊತಿದ್ದೀನಿ. ಚಿಕ್ಕ ಮಕ್ಕಳಿದ್ರೆ ಅದನ್ನು ಸ್ಕಿಪ್ ಮಾಡ್ಕೋಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿ ಅಲ್ವಾ ಪಿಜ್ಜಾ ದೋಸೆ ಮಾಡ್ಕೊಳ್ಳೋದು. ಖಂಡಿತ ನೀವು ನಿಮ್ಮ ಮನೇಲಿ ಈ ಥರ ಹೆಲ್ದಿಯಾಗಿ ಮಾಡ್ಕೊಂಡು ತಿನ್ನಿ. ನಿಮ್ಗೆ ಯಾವ ಥರ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡೋದು ಮರಿಬೇಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದೇ ಒಂದು ಲೈಕ್ ಮಾಡಿ. ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಮತ್ತಷ್ಟು ಒಳ್ಳೊಳ್ಳೆ ವೀಡಿಯೋಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.